ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಒಂದು 8 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ನಾನಿಲ್ಲಿ ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಅವಳಿಗಿನ ಡ್ರೆಸ್ ಹಾಕ್ಬಿಟ್ಟು ಅವಳಿಗಿನ ವೇಲು ಎಲ್ಲ ಹಾಕ್ತಾಯಿದ್ದೀನಿ. ಮುಂಚೆ ಡ್ರೆಸ್ ಆಗಿದ್ರೆ ಬೆಲ್ಟ್ ಲಂಗ ಶರ್ಟೆಲ್ಲ ಅವಳೇ ಹಾಕ್ಕೊಳ್ಳೋದು, ಇವಾಗ ಡ್ರೆಸ್ ಅಲ್ವ ನಾನೇ ಹಾಕಬೇಕು. ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ರು ಅಂದರೆ ಬೆಳಗ್ಗೆಯಿಂದನೂ ಮತ್ತೆ ಅವ್ರು ಸ್ಕೂಲ್ಗೆ ಹೋಗೋವ್ರಿಗೂ ಕೆಲಸಗಳಿದ್ದೇ ಇರ್ತವೆ. ತಿಂಡಿ ಮಾಡೋದು, ಮನೆಗಳು ಕೆಲಸ, ಮತ್ತು ಅವ್ರಿಗೆ ಹೆಣ್ಮಕ್ಳಾದ್ರೆ ಅವ್ರಿಗೆ ತಲೆ ಬಾಚೋದು, ಅವ್ರು ಡ್ರೆಸ್ ಹಾಕೋದು, ಅವ್ರು ರೆಡಿ ಮಾಡೋದು ಕೆಲಸಗಳಿದ್ದೇ ಇರ್ತದೆ. ಗಂಡು ಮಕ್ಕಳಾದ್ರೆ ಅವ್ರ ಪಾಡ್ಗವ್ರು ಒಂದು ಪ್ಯಾಂಟು ಶರ್ಟು ಹಾಕೊಬಿಟ್ಟು ಅವ್ರು ರೆಡಿ ಆಗಿಬಿಟ್ರೆ ಮುಗಿತೈತೆ. ಹೆಣ್ಮಕ್ಳದ್ದು ಹಂಗಲ್ವಲ್ಲ, ಅವ್ರಿಗೆಲ್ಲ ರೆಡಿ ಮಾಡಬೇಕು. ಇನ್ನು ಇವಳು ನೀನು ರೆಡಿ ಮಾಡಿಬಿಟ್ಟು ಇನ್ನು ಸ್ಕೂಲಿಗೆ ಕಳಿಸ್ಬಿಟ್ರೆ ಮತ್ತೆ ನನಗಿನ್ನು ಮನೆಗಳು ಕೆಲಸಗಳಿರ್ತವೆ. ಇನ್ನು ಪಾತ್ರೆಗಳಿದಾವೆ ತೊಳೆಯವು, ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕಂದ್ರೆ ಸುಮಾರು ಅಂದರೆ ಒಂದು 11 ಗಂಟೆ ಒಂದು 12 ಗಂಟೆವರೆಗೂ ಹಿಡಿಯುತ್ತೆ ಮನೆಗಳು ಕೆಲಸನೇ. ಇನ್ನು ಮನೆಗಳ ಕೆಲಸ ಮುಗಿಸ್ಕೊಂಡ್ರೆ ಇನ್ನು ಮತ್ತೆ ಇನ್ನು ಬೀಡಿ ಕೆಲಸ ಇರುತ್ತೆ, ಇನ್ನು ಅದು ಕೂತ್ಕೋಬೇಕು. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವುದೋ ಒಂದು ಕೆಲಸಗಳಿದ್ದೇ ಇರುತ್ತೆ. ಮನೆಗಳ ಕೆಲಸದ ಜೊತೆ ಈ ಬೀಡಿ ಕೆಲಸ ಇರುತ್ತೆ. ಈ ಮಧ್ಯೆ ಸ್ವಲ್ಪ ಬೀಡಿ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ, ಯಾಕೆಂದರೆ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ಲ. ಯೂಟ್ಯೂಬಿಗೆ ಡೈಲಿ ವೀಡಿಯೋಸ್ ಹಾಕಿದ್ರೇ, ಡೈಲಿ ವೀಡಿಯೋಸ್ ಹಾಕ್ಬೇಕಂದ್ರೆ ಡೈಲಿ ನಾನೇನು ಕೆಲಸ ಮಾಡ್ತೀನಿ ಏನು ಅಂತ ಎಲ್ಲ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಮತ್ತು ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೈ ಮಾಡಬೇಕು. ಇದೆಲ್ಲ ಕೆಲಸನ ಸುಮಾರು ಅಂದರೆ ಒಂದು ದಿನ ಎಲ್ಲ ಇದ್ರದ್ದೇ ಕೆಲಸ ಇರುತ್ತೆ ನನಗೆ. ಇಲ್ಲಿನ ವೀಡಿಯೋನಲ್ಲಿ ಬಂದರೆ ಇವತ್ತು ನನ್ನ ಮಗಳು ಪೂಜೆ ಮಾಡ್ತೀನಿ ಅಂದರೆ ಡೈಲಿ ನಾನು ಪೂಜೆ ಮಾಡ್ತೀನಮ್ಮ ಅಂತ ಹೇಳ್ತಾವಳೆ. ಇವತ್ತಿನ ಅವಳೇನು ಸ್ನಾನ ಮಾಡ್ಕೊಂಬಂದು ನೀಟಾಗೆಲ್ಲ ಹೂವು ಎಲ್ಲ ಕಿತ್ಕೊಂಬಂದು ಫೋಟೋಗಳೆಲ್ಲ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಉದ್ಗಡ್ಡೆ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾಳೆ. ನನಗಾದರೆ ಈ ಪೂಜಾ ಮಂದಿರ ತುಂಬ ಇಷ್ಟ ಆಯಿತು, ಚೆನ್ನಾಗೈತೆ. ನಾನೇನಂದರೆ ಇದನ್ನ ಎಲ್ಲಿ ಸೆಟ್ ಮಾಡಬೇಕು ಅನ್ನೋದೇ ಇನ್ನೂ ಐಡಿಯಾ ಇಲ್ಲ. ಇವಾಗ ಸುಮ್ಮನೆ ಕೆಳಗಡೆ ಇಟ್ಬಿಟ್ಟು ಹಿಂಗೆ ಪೂಜೆ ಮಾಡ್ತಾಯಿದ್ದೀವಿ. ಸುಮಾರು ಒಂದು ವರ್ಷದಿಂದ ಅಂದ್ಕೊಂಡ್ವಿ ಈ ಥರ ತಗೋಬೇಕು ಪೂಜಾ ಮಂದಿರ. ನಮ್ಮ ಮನೇಲಿ ಪೂಜಾ ರೂಮ್ ಇಲ್ಲ ಏನಿಲ್ಲ ಅಂತಂದು, ಅದಕ್ಕೆ ಮೊನ್ನೆ ಹಬ್ಬದ ದಿನ ಟೈಮ್ ಕೂಡ ಬಂದಿದೆ. ಯಾವುದಾದ್ರು ಒಂದು ತಗೋಬೇಕು ಅಂದರೆ ಅದಕ್ಕೊಂದು ಟೈಮ್ ಇರುತ್ತೆ. ಆ ಟೈಮ್ ಬರೋವರೆಗೂ ನಾವು ಎಷ್ಟೇ ಇದು ಮಾಡಿ ನಾವು ತಗೊಳಕ್ಕಾಗಲ್ಲ. ಅದನ್ನೇನಂದರೆ ಗೋಡೆಗೆ ಫಿಟ್ ಮಾಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೇನ ಗೋಡೆಗೆ ಫಿಟ್ ಮಾಡಿಸೋದು ಇಷ್ಟ ಇಲ್ಲ, ಎಲ್ಲಾದರೂ ಒಂದು ಕಡೆ ಇಡೋದೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದೆ. ನನಗೇನಂದರೆ ಯಾವಾಗ ಮಂತ್ಲಿ ಪ್ರಾಬ್ಲಮ್ ಬಂದಾಗ ಆ ಥರ ಯಾವಾಗಾದ್ರು ಮುಟ್ಕೊಳ್ಳೋದು ತಗ್ಲೋದು ಈ ಥರ ಆಗ್ತಿರುತ್ತೆ. ಬೇಡ ಗೋಡೆಗಾದರೆ ಅದು ಸಪ್ರೇಟ್ ಇರುತ್ತೆ, ನಮ್ಮನೇಲಿ ಜಾಗ ಹಂಗೂ ಜಾಸ್ತಿ ಇಲ್ವಲ್ಲ, ಅದಕ್ಕೆ ಅದು ಗೋಡೆಗೆ ಫಿಟ್ ಮಾಡ್ಸೋಣ ಅಂತ ನಾನು ಹೇಳ್ತಾಯಿದ್ದೀನಿ. ಅದನ್ನು ಅದೇನಾಗುತ್ತೋ ಗೊತ್ತಿಲ್ಲ, ಅದು ಎಲ್ಲಿಡಬೇಕೋ ಏನೋ ಅದ್ರದ್ದು ಅಷ್ಟಿನ ಐಡಿಯಾ ಇಲ್ಲ. ಒಂದಿನ ಯಾವಾಗಾದ್ರೂ ಕಾರ್ಪೆಂಟ್ರಿ ಕೆಲಸ ಮಾಡೋರನ್ನ ಯಾರನ್ನಾದ್ರೂ ಕರ್ಕೊಂಬಂದು ತೋರಿಸ್ಬೇಕು, ಅದು ಎಲ್ಲಿ ಫಿಟ್ ಮಾಡಿಸ್ಬೇಕು ಏನು, ಎಲ್ಲಿ ಫಿಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಯಾವ ಕಡೆ ಇರಬೇಕು ಏನು ಅಂತ ತೋರಿಸ್ಬಿಟ್ಟು ಅದು ಫಿಟ್ ಮಾಡಿಸೋಣ ಅಂತ ಅದನ್ನ ಪ್ರಸ್ತುತಕ್ಕೆ ನೆಲದಲ್ಲೇ ಇಟ್ಟಿದ್ದೀವಿ. ಇನ್ನು ನಾನೇನು ನನ್ನ ಮಗಳಿನ ಸ್ಕೂಲ್ಗೆ ಹೋದ್ಮೇಲೆ ನಾನೇನು ಮನೆಗಳು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪಾತ್ರೆಗಳಿದ್ವು ಅವೆಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಅವೆಲ್ಲ ಜೋಡಿಸ್ಬಿಟ್ಟು ಮತ್ತೆ ಇಲ್ಲಿ ನಾನೇನು ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಬೆಳಗ್ಗೆ ನನ್ನ ಮಗಳಿಗೆ ತಿಂಡಿ ಮಾಡಿದ್ವಿ, ನಮಗೆ ಮುದ್ದೆ ಮಾಡಿದ್ದೆ, ಪಪ್ಪು ಮಾಡಿಬಿಟ್ಟು ಮುದ್ದೆ ಮಾಡಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದು ಆಯಿತು. ಮಧ್ಯಾಹ್ನ ಟೀನೋ ಕಾಫಿನೋ ಕುಡಿಯೋ ಅಲವಾಟಿದೆ, ಅದಕ್ಕೋಸ್ಕರ ಇನ್ನು ಟೀ ಮಾಡೋಣ ಅಂತ ಇಲ್ಲಿ ಟೀಗೆ ಇಟ್ಟಿದ್ದೀನಿ. ನಾನಿನ್ನು ಇಲ್ಲಿ ಟೀ ಮಾಡೋಷ್ಟರಲ್ಲಿ ನಿನ್ನ ಮನೆಯವರು ಎಲ್ಲ ಹೊರ್ಗಡೆ ಹೋಗಿರಿ, ಅವರು ಬಂದರು. ನನಗೂ ಒಂದು ಸ್ವಲ್ಪ ಟೀನೇ ಕೊಡೋಣ. ಅವ್ರು ಟೀ ಜಾಸ್ತಿ ಕುಡಿಯೋಲ್ಲ, ಕಾಫಿ ಕುಡಿಯೋದು. ಆದರೆ ಇವತ್ತು ನಾನು ಟೀನೇ ಮಾಡಿರೋದಂತ ಅವರು ಸ್ವಲ್ಪ ಟೀನೇ ಇಸ್ಕೊಂಡು ಕುಡಿದ್ರು. ನಮ್ಮ ಮನೇಲಿ ಟೀ ಕಾಫಿ ಅಂದರೆ ಯಾರೂ ಜಾಸ್ತಿ ಕುಡಿಯೋಲ್ಲ, ನಾನು ಒಬ್ಬಳೇ ಟೀ ಕಾಫಿಗೆ ಅಲವಾಟು ಜಾಸ್ತಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಏನೇನು ಕೆಲಸಗಳು ಮಾಡ್ಕೊಂಡು ಏನೋ ಅಂತ ಎಲ್ಲ ಹೇಳಿದ್ನಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.